ಎಚ್.ಡಿ. ದೇವೇಗೌಡರ ಪತ್ನಿ ಆರೋಗ್ಯ ಸ್ಥಿತಿ ಏನಿದೆ ಅದು ಸ್ಥಿರವಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಗುರುವಾರ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ದಾಖಲು ಮಾಡಲಾಗಿತ್ತು. ಸೊ ಈಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಉಸಿರಾಟದ ತೊಂದರೆಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ವೈದ್ಯರು. ಚೆನ್ನಮ್ಮ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ. ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತ ವೈದ್ಯರು ಹೇಳಿದ್ದಾರೆ. ಅಂದ್ರೆ ಉಸಿರಾಟದ ಸಮಸ್ಯೆಗೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀವಿ. ಇನ್ನೂ ಕೂಡ ಸ್ವಲ್ಪ ಉಸಿರಾಟದ ಸಮಸ್ಯೆ ಹಾಗೆ ಇದೆ. ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಸತ್ಯನಾರಾಯಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚೆನ್ನಮ್ಮನವರ ಶ್ವಾಸಕೋಶದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಯಾವುದೇ ವದಂತಿಗಳಿಗೆ ಕಿವಿಗೊಡುವುದು ಬೇಡ. ಚೆನ್ನಮ್ಮ ಕುಟುಂಬಸ್ಥರು ಕೂಡ ನಮ್ಮೊಂದಿಗೆ ಸ್ಪಂದಿಸುತ್ತಿದ್ದಾರೆ ಅಂತ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಸತ್ಯನಾರಾಯಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಚೆನ್ನಮ್ಮ ಆರೋಗ್ಯ ವಿಚಾರಿಸೋಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಬಂದಿದ್ದಾರೆ. ಚೆನ್ನಮ್ಮ ಅವರ ಆರೋಗ್ಯದ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ. ನಿನ್ನೆ ಅಷ್ಟೇ ಎಚ್.ಡಿ. ದೇವೇಗೌಡರು ಕೂಡ ಬಂದಿದ್ರು. ಭವಾನಿ ರೇವಣ್ಣ ನಿನ್ನೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಅತ್ತೆಯ ಆರೈಕೆಯಲ್ಲಿ ಬ್ಯುಸಿಯಾಗಿದ್ರು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು, ಆರ್ ಅಶೋಕ್ ಕೂಡ ಬಂದಿದ್ರು. ಎಲ್ಲರೂ ಕೂಡ ಬಂದು ಚೆನ್ನಮ್ಮ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡು ಚೆನ್ನಮ್ಮ ಅವರನ್ನ ವಿಸಿಟ್ ಮಾಡಿ ಬಂದಿದ್ದಾರೆ. ನಿನ್ನೆ ರಾತ್ರಿ ಸ್ವಲ್ಪ ತೀವ್ರವಾಗಿತ್ತು. ಈಗ 20-30% ಒಂಚೂರು ಉಸಿರಾಟದ ಒಂದು ತೊಂದರೆ ಹತೋಟಿಗೆ ಬರೋ ತರ ಸೂಚನೆಗಳು ಕಾಣ್ತಾ ಇದೆ. ವೈಯಕ್ತಿಕವಾಗಿ ಅವರು ಪಡ್ತಾ ಇದ್ದ ಪರಿಶ್ರಮ ಒಂದು 30-40 ಭಾಗ ಕಮ್ಮಿ ಆಗಿದೆ. ಅಂದರೆ ನೋಡೋದಕ್ಕೂ ಒಂಥರ ಸುಧಾರಿಸಿರೋ ಥರ ಕಾಣ್ತಾರೆ. ಮುಂದಿನ ಚಿಕಿತ್ಸೆ ನಡೆಯುತ್ತೆ. ಇದು ಭಾಳ ಟೈಮ್ ತಗೊಳ್ಳೋವಂಥ ಟ್ರೀಟ್ಮೆಂಟ್. 1-2 ದಿನದಲ್ಲಿ ಸುಧಾರಣೆ ಆಗೋ ಥರ ಕಾಣ್ತಾ ಇಲ್ಲ. ರಕ್ತ ಒತ್ತಡ, ನಾಡಿ ಮಿಡಿತ ಎಲ್ಲ ಕರೆಕ್ಟಾಗಿದೆ. ಯೂರಿನ್ ಔಟ್ಪುಟ್, ಏನೇನು ಬಾಡಿಲಿ ಪ್ರಕ್ರಿಯೆಗಳು ನಡೆಯುತ್ತೋ ಅದೆಲ್ಲನೂ ಚೆನ್ನಾಗೇ ನಡೀತಾ ಇದೆ. ಉಸಿರಾಟದ ಒಂದು ತೊಂದರೆ ಬಿಟ್ಟು ಫ್ಯಾಮಿಲಿ ನಮ್ಮ ಜೊತೆನೇ ಇದ್ದಾರೆ. ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸುಳ್ಳು ವದಂತಿಗಳು, ಫಾಲ್ಸ್ ರೂಮರ್ಸ್ ದಯವಿಟ್ಟು ಸ್ಪ್ರೆಡ್ ಮಾಡೋದು ಬೇಡ. ಅವರು ರಿಕವರ್ ಆಗಿ ಅದು ಏನು ಭಗವಂತ ಇದು ಬರೆದಿದ್ದಾನೋ ಅದೇ ಥರ ಅವರು ರಿಕವರ್ ಆಗಿ ಮನೆಗೆ ಹೋದರೆ ನಮಗೂ ಸಂತೋಷ, ನಿಮಗೂ ಸಂತೋಷ, ನಾಡಿಗೂ ಸಂತೋಷ. ಅದು ಲಂಗ್ ಕಂಜೆಷನ್ ಆಗಿದೆ, ಸ್ಪ್ಯಾಸಮ್, ಬ್ರಾಂಕೋಸ್ಪ್ಯಾಸಮ್ ಅಂತೀವಿ, ಅದು ತುಂಬ ಇದೆ. ಕೆಲವೆಲ್ಲ ವಯೋಸಹಜವಾದ ವ್ಯಾಧಿಗಳು. ಅದರ ಜೊತೆಗೆ ಇದು ಬಂದಿರೋದ್ರಿಂದ 20 ವರ್ಷದವರು ಎಷ್ಟು ಸ್ಪಂದಿಸ್ತಾರೆ ಅಷ್ಟು 80 ಮೇಲಾದಾಗ ಸ್ವಲ್ಪ ಕಷ್ಟ ಆಗತ್ತೆ. ದೇಹ ಅಷ್ಟು ಸ್ಪಂದಿಸಲ್ಲ. ಕಾನ್ಷಿಯಸ್ ಅಂದರೆ ಮೈಲ್ಡ್ ಸೆಡೇಷನ್ ಅಲ್ಲಿ ಇಟ್ಟಿದ್ದೀವಿ. ಆದ್ರಿಂದ ಬಟ್ ಯಾರು ಕೂಗಿದ್ರು ಮಾತಾಡೋದು ಅದೆಲ್ಲ ರೆಸ್ಪಾನ್ಸ್ ಇದೆ. ಚೆನ್ನಮ್ಮ ದೇವೇಗೌಡರು ನಮಗೆ ಮಾತೃ ಸಮಾನರು. ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು ದೇವೇಗೌಡರ ಮನೆಯಿಂದಾನೆ. ಹಾಗಾಗಿ ಆಕೆ ಒಬ್ಬ ದೈವ ಭಕ್ತೆ. ದೇವರನ್ನ ತನ್ನ ಕಾಯಕದಲ್ಲಿ ನೋಡಿರ್ತಕ್ಕಂಥ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥ ಒಬ್ಬ ನಮ್ಮೆಲ್ಲರಿಗೂ ಕೂಡ ಮಾತೃ ಸಮಾನರು. ದೇವೇಗೌಡರ ಜೊತೆಯಲ್ಲಿ ಕೈ ಜೋಡಿಸಿ ಅವರ ಕಷ್ಟ ಸುಖವನ್ನು ಸಮಾಲಾಗಿ ಸ್ವೀಕಾರ ಮಾಡಿ ರಾಷ್ಟ್ರದ ಪ್ರಧಾನಿಗಳಾಗ್ತಕ್ಕಂಥದ್ದಕ್ಕೆ ಶ್ರೀಮತಿ ಚೆನ್ನಮ್ಮನವರ ಕೊಡುಗೆ ಅಪಾರವಾಗಿದೆ. ಡಾಕ್ಟರ್ ಇವತ್ತು ಅವ್ರು ನೋಡ್ತಾ ಇರ್ತಕ್ಕಂಥ ಡಾಕ್ಟ್ರೇ ಬಂದಿದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ. 30%ಕ್ಕೂ ಮೇಲ್ಪಟ್ಟು ಚೇತರಿಸ್ಕೊಂಡಿದ್ದಾರೆ. ನೋಡಿದೆ ಸುಮಾರು ಹೊತ್ತು ನಾನು ಅಲ್ಲೇ ಇದ್ವಿ. ಮಾತಾಡ್ತಕ್ಕಂಥದಕ್ಕೆ ಇದು ಹಾಕಿರೋದ್ರಿಂದ, ವೆಂಟಿಲೇಟರ್ ಹಾಕಿರೋದ್ರಿಂದ ಸ್ಟೇಬಲ್ ಆಗಿದ್ದಾರೆ. ಯಾವುದು ಕೂಡ ಅಂತ ಇದೇನಿಲ್ಲ, ಸ್ಟೇಬಲ್ ಆಗಿದ್ದಾರೆ. ಒಂದು ದಿನದಲ್ಲ, ನನಗನ್ನು ಚೇತರಿಸ್ಕೋತಾರೆ. ಮತ್ತೆ ಚೆನ್ನಮ್ಮನವರು ತಮ್ಮ ದೈನಂದಿನ ಚಟುವಟಿಕೆಗಳು ಮಾಡ್ತಕ್ಕಂಥದಕ್ಕೆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ತಾನೆ ಎನ್ನುವ ಅಚಲವಾದ ನಂಬಿಕೆ ನನ್ನದು. ಏನು ಔಷಧಿಗೆ ಸ್ಪಂದಿಸ್ತಾ ಇದ್ದಾರೆ, ಆಗಿರೋದ್ರಿಂದ ನನಗನ್ನಿಸ್ತದೆ ಅವ್ರು ಮತ್ತೆ ಸ್ವಲ್ಪ ದಿನ ಹಿಡಿತದೆ, ಚೇತರಿಸ್ಕೊಳ್ತಾರೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಬಗ್ಗೆ ಅವರ ಸಂಬಂಧಿ ದ್ಯಾವಮ್ಮ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ತಮ್ಮ ಬಾಲ್ಯದ ದಿನಗಳನ್ನ ಚೆನ್ನಮ್ಮ ಜೊತೆ ಕಳೆದ ಬಗ್ಗೆ ನೆನಪಿಸಿಕೊಂಡಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹೇರಳಿನಲ್ಲಿ ಹುಟ್ಟಿದಂತವರು. ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಈಗ ಅವರ ಸಂಬಂಧಿ ಆಗಿರ್ತಕ್ಕಂಥ ದ್ಯಾವಮ್ಮನವರು ನಮ್ಮ ಜೊತೆ ಇದ್ದಾರೆ. ಅವರ ಬಾಲ್ಯ ಹೇಗಿತ್ತು, ಜನಗಳಿಗೆ ಸಹಕಾರಿಯಾಗಿದ್ರು ಎಂಬಂತ ಎಲ್ಲ ವಿಚಾರವನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೇಗಿತ್ತು ಅಮ್ಮ ಅವರ ಬಾಲ್ಯದಲ್ಲಿ, ನೀವೆಲ್ಲ ಹೇಗೆ ಆಟ ಆಡಿದ್ರಿ ಒಟ್ಟಿಗೆ? ಚೆನ್ನಾಗಿತ್ತು. ಇದು ಇದಕ್ಕಿಂತಲೂ ವಾತಾವರಣ ಚೆನ್ನಾಗಿತ್ತು ಆಗ.
ಆಟ ಆಡಿದ್ದು ಎಲ್ಲಾನು ಮಾಡಿದ್ದು, ಪಿಲ್ಲಿಕಲ್ ಆಡಿವು, ಜಕೋಬರ್ ಆಡಿವು, ಹಳ್ಮಣೆ ಆಡಿವು, ಎಲ್ಲಾನ ಆಟ ಆಡ್ಸಿ ಊಟಕ್ಕೆ ಇಕ್ಕಿ ನಮ್ಮನ್ನ ಸ್ಕೂಲ್ ಬೆಲ್ ಆಯ್ತಿದ್ದಂಗೆ ಕಳ್ಸೋರು. ಅವ್ರಷ್ಟೈತು ಸ್ಕೂಲ್ ಬಿಟ್ಬಿಟ್ಟಿದ್ರು. ಅವ್ರ ತಂಗಿಯರು ಬರೋರು, ಸುಶೀಲಾ, ಸಾವಿತ್ರಿ ಅಂತವ, ಅವ್ರ ಜೊತೆ ಇದ್ದೆ. ನಿಮಗೆ ಅವರು ನೆಂಟ್ರಾಗ್ಬೇಕಮ್ಮ? ನಮ್ ಚಿಕ್ಕಮ್ಮನ ಆದ್ಮೇಲೆ ಅವ್ರ ಜೊತೆ ಎಷ್ಟು ವರ್ಷ ಓದಿದ್ರಿ ಅಮ್ಮ? ನಾವು 8 ವರ್ಷ ಹೋಯ್ತು. ಯಾವ ಊರು? ಇಲ್ಲಿ 4 ವರ್ಷ, ಅಲ್ಲಿ 4 ವರ್ಷ ಮುತ್ಗೇರಿಯಲ್ಲಿ. ದೇವೇಗೌಡ್ರನ್ನ ಮದುವೆ ಆದ ನಂತರದಲ್ಲಿ ನೀವು ಮದುವೆಯಲ್ಲಿ ಭಾಗಿಯಾಗಿದ್ರಿ, ಕುಕ್ಕೆ ಎಲ್ಲ ಹೊತ್ಕೊಂಡು ಹೋಗಿದ್ರಿ, ಹರದಳ್ಳಿ ಕಾಲಲ್ಲೇ ನಡ್ಕೊಂಡು ಹೋಗಿದ್ರಿ ಎಂಬಂತ ಮಾತನ್ನು ಕೂಡ ನಿಮ್ ಮಗ ಹೇಳ್ತಿದ್ರು. ಕಾಲೆಲ್ಲ ನೆಡ್ಕೊಂಡ್ ಬಂದಿ. ಅವ್ರು ಕಾಲೆಲ್ಲ ಬಂದ್ರು. ಅವ್ರು ಯಾತ್ರೆಗಳು ಬರಲ್ಲ, ಕಾಲೆಲ್ಲ ಬಂದ್ರು. ಅವ್ರ ಮದ್ವೆಲಿ ಕಾಲೆಲ್ಲ ಬಂದ್ರು. ಕುಕ್ಕೆ ಎಲ್ಲ ಹೊತ್ಕೊಂಡು ಅದೇ ಕುಕ್ಕಿ ಎಲ್ಲ ಹೊತ್ಕೊಂಡು ಹೋಗಿ ಇದ್ ಮಾಡ್ಕೊಂತಿದ್ದೆ. ಚೆನ್ನಮ್ಮನವ್ರ ಯಾವ ರೀತಿ ವಿಶ್ವಾಸ ಇಟ್ಕೊಂಡಿದ್ರು? ನಾವು ಚೆನ್ನಾಗ್ ನೋಡ್ಕೊಳ್ಳಿವ, ಬಂದಾಗ ಎಳ್ನೀರು ಅದು ಇದು ಮಾಡಿವ. ಅವ್ರು ಚೆನ್ನಾಗ್ ನೋಡ್ಕೊಂಡಿದ್ರು. ಅವ್ರು ಮಾಡಿದ್ರು. ಸ್ಕೂಲ್ ದೇವಸ್ಥಾನಕ್ ಬರ್ಬೇಕಾದ್ರೆ ಬಾಕಲ್ ತೆಗಿಯೋರು. ಅವ್ರು ಬಂದ್ ಪೂಜೆ ಮಾಡಿ ಬಾಕಲ್ ತೆಗಿದ್ರೆ ಡೋರ್ ಓಪನ್ ಆಯ್ತಿತ್ತು. ಅಲ್ದ್ರ ಆಯ್ತಾರಲ್ಲ. ಈಗ್ಲೂ ಹಂಗೆಯ, ಈಗ್ಲೂ ಬರ್ತಾರೆ. ಈಗ್ಲೂ ಬಂದಿದ್ರು. ಈ ವರ್ಷ ಬಂದಿದ್ರು. ಪ್ರತಿ ವರ್ಷ ಬರ್ತಾರೆ. ಅವ್ರು ಬಂದಿರ್ಲಿಲ್ಲ, ಚೆನ್ನಾಗ್ ಬಂದಿರ್ಲಿಲ್ಲ, ಒಬ್ರೇ ಬರೋರು. ಯಾವ ಕಾರ್ಯಕ್ರಮ ಇದ್ರು ಒಟ್ಟಿಗೆ ಇರೋರು, ದೇವಸ್ಥಾನಕ್ ಬಂದ್ರು ಒಟ್ಟಿಗೆ ಬರೋರು. ಹೇಗ ಅನ್ಸೋದು ಅವ್ರನ್ನ ನೋಡಿದಾಗ? ನೀವು ಅಷ್ಟು ವರ್ಷ ನೋಡಿದ್ರಿ. ಒಳ್ಳೇದು ಅಂತ ಸಂತೋಷ ಆಗೋದು ನಮ್ಗೆ. ಜೊತೆಲಿ ಬರೋರೆಲ್ಲ ಬಂದ್ ಬಾಕಲ್ ತೆಗಿಯೋರು, ಸ್ಕೂಲ್ ಇದು ದೇವಸ್ಥಾನ ಬಾಕಲ್ ತೆಗಿಯೋರು, ಪೂಜೆ ಮಾಡಿ. ನಾವು ಎಲ್ಲ ಹೋಗಿವ, ಜಾತ್ರೆ ಎಲ್ಲಕ್ಕೂ ಹೋಗಿವ. ಅವ್ರ ಪೂಜೆ ಮಾಡಿ ಬಾಕಲ್ ತೆಗಿತಿದ್ದಾಗ ಹೋಗೋರು, ತಕೊಟ್ಬಿಟ್ಟು ಹೋಗೋರು ಪೂಜಾರಿ. ಜಾತ್ರೆ ಮಾಡಿ ಎಲ್ಲೇ ಹೋದ್ರು ಹಿಂದಿಂದನೇ ಹೋಗ್ತಿದ್ರು. ಹಿಂದಿಂದೆಯ ಒಂದೇನು ಊರಿಗೆ ಬರ್ಬೇಕಾದ್ರು ಜೊತೆಯ. ಈಗ ಬರ್ತಾರಲ್ಲ, ವಯಸ್ಸಾದ್ಮೇಲೆ ಬರ್ತಾರಲ್ಲ. ಇಲ್ಲಿ ಸುತ್ತಮುತ್ತ ಊರಿನ ಸಾಕಷ್ಟು ಜನಕ್ಕೆ ಅನುಕೂಲ ಮಾಡಿದಾರೆ ಅಂತ ಕೇಳ್ಪಟ್ವಿ. ನಿಜ ನಮ್ಮ ಹೇಗೆ? ಅನುಕೂಲ ಮಾಡ್ಯಾರ್ರಿ. ಅವ್ರು ಮಾಡ್ದೋಗಿದ್ ನಾವ್ ಇಷ್ಟು ಮುಂದುವರಿಯಕ್ ಆಯ್ತಿರ್ಲಿಲ್ಲ. ಇದು ಹಾಸನ ಮುಂದುವರಿಯಕ್ ಆಯ್ತಿರ್ಲಿಲ್ಲ. ಅವ್ರು ಮಾಡಿರೋ ಇದಕ್ಕೆ ಮುಂದುವರೆದ್ರು. ನಾವು ಚೆನ್ನಮ್ಮ ಅವ್ರ ಬಗ್ಗೆ ಗೊತ್ತು ನಿಮ್ಗೆ? ಗೊತ್ತು ನನ್ಗೆ. ಒಳ್ಳೆ ಜನ, ಒಳ್ಳೆ ಇದು. ಅವ್ರು ಇಲ್ದೋಗಿದ್ರು ನಮ್ಗೆ ಹಾಸನದಲ್ಲಿ ಮುಂದುವರಿಯಕ್ ಆಯ್ತಿರ್ಲಿಲ್ಲ ನಮ್ಗೆ. ಅವರೇ ಮುಂದುವರ್ಸಿದ್ರು. ಹೋಗಿದ್ರಮ್ಮ ನೀವು ಬೆಂಗಳೂರಿಗೆ? ಹೋಗಿದ್ರ? ಅವ್ರು ಮಾತಾಡ್ಸಿದ್ರ? ಹೋಗಿದ್ದೆ, ಮಾತಾಡ್ಸಕ್ಕಂತ ಹೋಗಿದ್ದು. ಬರ್ತಡೆ ಅಂತವ 4-5 ಕಾರ್ ತಗೊಂಡು ಹೋದ್ರು. ಇಲ್ಲಿ ನಾವು ಮಾತಾಡಿಸ್ತೇವೆ, ಬಿತ್ತು ಇಲ್ಲೇ ಇರಿ, ಹೋಗ್ಬಿಡಿ ಅಂತ ಅಂದ್ರು. ನಾವು ಗೋಪಾಲ ಬರಕಾತೆಗೆ ಹೋಗೋಣ, ಅವ್ರು ಎಷ್ಟೈತಿ ಬರ್ತಾರ ಅಂತ ಕರ್ಕೊ ಬಂದ್ಬಿಟ್ರು. ನೀವೇನಂತ ಕರಿತಿದ್ರಿ? ಅಕ್ಕ ನೀವು, ಚೆನ್ನಕ್ಕ ನೀವು, ಪಾಪಕ್ಕ ನೀವು, ಅಡ್ರೆಸ್ ಅದೇ. ಒಳ್ಳೆ ರೀತಿಲಿ ಚೆನ್ನಾಗಿದ್ದು, ಎಲ್ಲಿಗೆ ಹೋಗ್ಲಿ, ಕಾರ್ಯ ಮಾಡ್ಲಿ, ಜೊತೆಲೆ ಬರ್ತದ್ದು. ಇದಿಷ್ಟು ಚೆನ್ನಮ್ಮನವರ ಸಂಬಂಧಿ ದೇವಮ್ಮನವರ ಮಾತು. ಕೃಷ್ಣ ಹೆಬ್ಬಿಡು, ನ್ಯೂಸ್ 18 ಹಾಸನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ಮಣಿಪಾಲ್ ಆಸ್ಪತ್ರೆ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಪ್ರಗತಿ, ಸದ್ಯಕ್ಕೆ ಚೆನ್ನಮ್ಮ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ? ವೈದ್ಯರು ಏನೆಲ್ಲ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ? ಧನುಶ್ರೀ, ಸದ್ಯ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ 3 ದಿನದ ಹಿಂದಿನ ಅವರ ಆರೋಗ್ಯ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಕಂಪೇರ್ ಮಾಡಿದ್ರೆ ಕ್ಷಣಕ್ಕೂ ಕೂಡ ಚೇತರಿಕೆಯನ್ನ, ಯಾವುದೇ ರೀತಿಯಾದ ಕಾಯಿಲೆ ಇಲ್ಲ. ವಯೋಸಹಜವಾದ ಒಂದಷ್ಟು ಕಾಯಿಲೆಗಳಿದೆ, ಅದಕ್ಕೆ ತಕ್ಕದಾಗದಂತಹ ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ. ಆ ಚಿಕಿತ್ಸೆಗೂ ಕೂಡ ಅವರು ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು. ಸೊ ನಾನೀಗ ಆಸ್ಪತ್ರೆಯಲ್ಲೇ ಇದ್ದೀನಿ, ನೇರವಾಗಿ ನಿಮಗೆ ವಿಜುವಲ್ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 3 ದಿನಗಳ ಹಿಂದಿನಿಂದಲೂ ಕೂಡ ನಿರಂತರವಾಗಿ ಚಿಕಿತ್ಸೆ ನಡೀತಾ ಇರುವಂತದ್ದು. ಸತ್ಯನಾರಾಯಣ ಅವರ ಟೀಮ್, ಡಾಕ್ಟರ್ ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ಚಿಕಿತ್ಸೆ ನಡೀತಾ ಇದೆ. ಸದ್ಯ ಈ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಅವರ ಜೊತೆ. ಓಕೆ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ. ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀನಿ.